Hi, hello. I am your Kergute sir. Welcome to Kergute sir classes. 9th ಬರುವಂತಹ ಮೊದಲನೇ ಪಾಠ ದ ಎನ್ಚಾಂಟೆಡ್ ಪಾಠ ಇವತ್ತು ನಾವು ನೋಡೋಣ ಪಾಠದ ಹೆಸರು ದ ಎನ್ಚಾಂಟೆಡ್ ಫೂಲ್. ಎನ್ಚಾಂಟೆಡ್ ಅಂತಂದರೆ ಮರಳುಗೊಳಿಸುವಂತಹ, ಮಾಯಾವಿ, ಈ ರೀತಿಯಾಗಿ ಅದರ ಅರ್ಥವನ್ನು ನಾವು ನೋಡ್ತಾ ಇರ್ತೀವಿ. ಈ ಪಾಠವನ್ನು ಬರೆದವರು ಸಿ ರಾಜಗೋಪಾಲಾಚಾರ್ಯವರು. ಈ ಪಾಠ ಮಹಾಭಾರತದ ಒಂದು ಹಿನ್ನೆಲೆಯನ್ನು ಹೊಂದಿರುವಂತಹ ಪಾಠ ಇದೆ. ಮಹಾಭಾರತದಲ್ಲಿ ಕೌರವರು ಮತ್ತು ಪಾಂಡವರು ಬರ್ತಾರೆ. ಕೌರವರು 101 ಜನ ಇದ್ದರೆ ಪಾಂಡವರು ಪಂಚಪಾಂಡವರು ಅಂತ ಕರೀತಾರೆ. 5 ಜನ ಈ ಪಾಂಡವರು, ಈ ಪಾಂಡವ ಸಹೋದರರನ್ನು ಇಲ್ಲಿ ನಾವು ನೋಡ್ತೀವಿ. ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಮಹಾಭಾರತದಲ್ಲಿ ಏನು ಘಟನೆ ಇತ್ತು ಅನ್ನೋದನ್ನ ಹಿನ್ನೆಲೆಯನ್ನು ನೋಡೋಣ. In the Mahabharata, the Pandavas lost everything in the game of dice to the Kauravas and had to live in the forest for 12 years. During this period, they had to constantly move from place to place for safety and to meet their daily needs. One day in the 12th year, the Pandava brothers wandered deep into the forest in pursuit of deer. In the ಮಹಾಭಾರತದಲ್ಲಿ ಪಾಂಡವಾಸ್ ಲಾಸ್ಟ್, ಮಹಾಭಾರತದೊಳಗೆ ಏನಾಗುತ್ತೆ ಅಂತಂದರೆ ಕೌರವರು ಮತ್ತು ಪಾಂಡವರು ಎಂಬ 2 ಕುಟುಂಬಗಳಿರ್ತಾವಲ್ಲ, ಆ ಕುಟುಂಬದಲ್ಲಿ ಪಾಂಡವರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಪ್ರತಿಯೊಂದನ್ನು ಕೂಡ ಏನು ಅಂತಂದರೆ ಎವ್ರಿಥಿಂಗ್, ರಾಜ್ಯ, ಸಾಮ್ರಾಜ್ಯ, ತಮ್ಮ ಇರುವಂಥ ಅರಮನೆ ಎಲ್ಲವನ್ನು ಕೂಡ ಕಳ್ಕೊತಾರೆ. ಯಾವುದ್ರೊಳಗೆ ಅಂತಂದರೆ ಇಲ್ಲಿ ಕಾಣಿಸ್ತಾ ಇದೆ ಈ ಆಟದೊಳಗೆ, ಇದನ್ನು ಪಗಡೆಯಾಟ ಅಂತ ಕೇಳ್ತಾ ಇರ್ತೀವಿ. ಇದಕ್ಕೆ ಇಂಗ್ಲೀಷ್ನೊಳಗೆ ಗೇಮ್ ಆಫ್ ಡೈಸ್ ಅಂತ ಕೇಳ್ತೀವಿ. ದ ಕೌರವ ಹ್ಯಾಡ್ ಟು ಲೈವ್ ಇನ್ ದ ಫಾರೆಸ್ಟ್ ಫಾರ್ 12 ಇಯರ್. ಅದಕ್ಕಾಗಿ ಕೌರವರು ಇವರನ್ನು ಏನು ಮಾಡಿದರು ಅಂತಂದರೆ ಈ ಪಾಂಡವರನ್ನು ಕಾಡಿಗೆ, ವನವಾಸಕ್ಕೆ ಕಳಿಸ್ತಾರೆ. ಡ್ಯೂರಿಂಗ್ ದಿಸ್ ಪೀರಿಯಡ್ ದೇ ಹ್ಯಾಡ್ ಟು ಕಾನ್ಸ್ಟಂಟ್ಲಿ ಮೂವ್ ಫ್ರಾಮ್ ಪ್ಲೇಸ್ ಟು ಪ್ಲೇಸ್ ಫಾರ್ ಸೇಫ್ಟಿ ಆ್ಯಂಡ್ ಮೀಟ್ ದೇರ್ ಡೈಲಿ ನೀಡ್ಸ್. ತಮ್ಮ ದಿನನಿತ್ಯದ ಅವಶ್ಯಕತೆಗಳಿಗಾಗಿ ಅವ್ರು ಏನು ಮಾಡ್ತಿದ್ರು ಅಂತಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ನಿರಂತರವಾಗಿ ಏನು ಮಾಡ್ತಾಯಿದ್ರು, ಅಲೆದಾಡ್ತಾ ತಮ್ಮ ಸುರಕ್ಷತೆಗೋಸ್ಕರ ಹಾಗೂ ತಮ್ಮ ದಿನನಿತ್ಯದ ಅವಶ್ಯಕತೆಗಳಿಗೋಸ್ಕರ ಅಲೆದಾಡುವಂಥ ಜೀವನವನ್ನು ನಡೆಸ್ತಾ ಇದ್ರು. ಅಂಥದ್ರೊಳಗೆ ಒನ್ ಡೇ ಇನ್ ದ 12th ಇಯರ್ ದ ಪಾಂಡವ ಬ್ರದರ್ ವಾಂಡರ್ಡ್ ಡೀಪ್ ಇನ್ ಟು ದ ಫಾರೆಸ್ಟ್ ಇನ್ ಪರ್ಸ್ಯೂಟ್ ಆಫ್ ಡಿಯರ್. ಒಂದಿನ ಏನಾಯಿತು ಅಂತಂದರೆ ಒಂದು ದಟ್ಟವಾದಂತಹ ಕಾಡಿನೊಳಗೆ ಪಾಂಡವರು ಹೋಗ್ತಾರೆ. ಯಾಕೆ ಹೋಗ್ತಾರೆ ಅಂತಂದರೆ ಪಾಂಡವ ಬ್ರದರ್ ವಾಂಡರ್ಡ್ ಡೀಪ್ ಇನ್ ಟು ದ ಫಾರೆಸ್ಟ್ ಇನ್ ಪರ್ಸ್ಯೂಟ್ ಆಫ್ ಡಿಯರ್. ಒಂದು ಜಿಂಕೆ ಸಿಗ್ತದೆ. ಈ ಜಿಂಕೆಯನ್ನು ಬೆನ್ನಟ್ಟಿ ಅವ್ರು ಏನು ಮಾಡ್ತಾರೆ ಅಂತಂದರೆ ಆ ಕಾಡಿನೊಳಗೆ, ದಟ್ಟವಾದಂತಹ ಕಾಡಿನೊಳಗೆ ಹೋಗ್ತಾರೆ. ದ ಸನ್ ವಾಸ್, ಮೊದಲನೇ ಪ್ಯಾರಾಗ್ರಾಫ್ದಲ್ಲಿ ನೋಡ್ತಾ ಇದ್ದೀವಿ. ದ ಸನ್ ವಾಸ್ overhead and 5 brothers grew more and more weary and thirsty. Yudhishthira sank down under the tree to rest and said to Nakula, "Brother, climb that tree and see whether there is any pool or river nearby." Nakula climbed the tree, looked around and said, "At the little distance I see a plant and the cranes. There must be certainly be water there." ಸೊ ಈ ಪಾಂಡವರು ಇದಾರಲ್ಲ, ಈ 5 ಜನ ಪಾಂಡವರು ಕಾಡಿನೊಳಗೆ, ದಟ್ಟವಾದಂಥ ಕಾಡಿನೊಳಗೆ ಬರ್ತಿರ್ಬೇಕಾದ್ರೆ ದ ಸನ್ ವಾಸ್ ಹಾಟ್ ಓವರ್ ಹೆಡ್. ತಲೆಯ ಮೇಲೆ ಸೂರ್ಯ ಏನಪ್ಪ ಅಂತ ಭಯಂಕರವಾದಂತಹ ಉರಿ ಬಿಸಿಲು, ಸುಡುವಂತಹ ಬಿಸಿಲಿದೆ. ಓಕೆ, ಹೆಡ್ ಆ್ಯಂಡ್ 5 ಬ್ರದರ್ ಗ್ರೀವ್ ಮೋರ್ ಆ್ಯಂಡ್ ಮೋರ್ ವೆರಿ ಆ್ಯಂಡ್ ಥರ್ಸ್ಟಿ. ಅವರಿಗೆ ಬಹಳಷ್ಟು ಅತಿಯಾದಂತಹ ದಾಹ, ನೀರಡಿಕೆ, ಬಾಯಾರಿಕೆ ಆಗಿದೆ. ಅದಕ್ಕೆ ಯುಧಿಷ್ಠಿರ ಸ್ಯಾಂಕ್ ಡೌನ್ ಅಂಡರ್ ಅ ಟ್ರೀ. ಯುಧಿಷ್ಠಿರ ಏನು ಮಾಡ್ತಾನೆ ಅಂತಂದರೆ ಒಂದು ಗಿಡದ ಕೆಳಗಡೆಗೆ ಕೂತ್ಕೋತಾನೆ ಮತ್ತು ಏನು ಹೇಳ್ತಾನೆ ಅಂತಂದರೆ ಸ್ಯಾಂಕ್ ಡೌನ್ ಅಂಡರ್ ಅ ಟ್ರೀ ಟು ರೆಸ್ಟ್ ಆ್ಯಂಡ್ ಸೇ ಟು ನಕುಲ. ನಕುಲನಿಗೆ ಹೇಳ್ತಾನೆ, ನಕುಲ ಏನಪ್ಪ ಅಂತಂದ್ರೆ ಬ್ರದರ್ ಕ್ಲೈಂಬ್ ದ್ಯಾಟ್ ಟ್ರೀ ಆ್ಯಂಡ್ ಸಿ ವೆದರ್ ದೇರ್ ಈಸ್ ಫೂಲ್ ಆರ್ ರಿವರ್ ನಿಯರ್ ಬೈ. ಏನಂತ ಹೇಳ್ತಾ ಇದ್ದಾನೆ, ಬ್ರದರ್
ಕ್ಲೈಮ್ ದಟ್ ಟ್ರೀ ಆ್ಯಂಡ್ ಸಿ ಅಂತ ಹೇಳ್ತಾನೆ. ಸಹೋದರ ನೋಡು, ಈ ಗಿಡವನ್ನು ಹತ್ತು ಮತ್ತು ಕ್ಲೈಮ್ ದಟ್ ಟ್ರೀ ಆ್ಯಂಡ್ ಸಿ ವೆದರ್ ದೇರ್ ಈಸ್ ಎನಿ ಫೂಲ್ ಆರ್ ರಿವರ್ ನಿಯರ್ ಬೈ ಎಲ್ಲಾದರೂ ಹತ್ತಿರದಲ್ಲಿ ಫೂಲ್ ಇದೆಯೋ ಅಥವಾ ನೀರು ಎಲ್ಲಾದರೂ ಕುಡಿಯೋದಕ್ಕೆ ಸಿಗುವಂಥ ಸ್ಥಳ ಇದೆಯೇನೋ ಅನ್ನೋದನ್ನು ಈ ಗಿಡ ಹತ್ತು ಮತ್ತು ಗಿಡದ ಮೇಲೆ ನಿಂತು ಒಂದು ಸ್ವಲ್ಪ ನೋಡಪ್ಪ ಅಂತ ಹೇಳ್ತಾರೆ. ಅದಕ್ಕಾಗಿ ಇಲ್ಲಿ ನಕುಲ ಏನು ಮಾಡಿದ್ದಾನೆ ಅಂತಂದರೆ ಗಿಡ ಹತ್ತಿ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಹತ್ತಿರದಲ್ಲಿ ಎಲ್ಲಿ ನೀರಿದೆಯೇನೋ ಅನ್ನೋದನ್ನು ನೋಡ್ತಾ ಇದ್ದಾನೆ. ಇದು ನೀರಿರುವಂಥ ದೃಶ್ಯ. ಅದಕ್ಕೆ ಗಿಡ ಹತ್ತಿದಾಗ ನಕುಲನಿಗೆ ಸ್ವಲ್ಪ ಅಂತರದೊಳಗೆ ಗಿಡಗಳ ಮೇಲೆ ಏನಪ್ಪ ಅಂತಂದರೆ ಈ ಕೊಕ್ಕರೆಗಳಿರುವಂಥದ್ದನ್ನು ಇಲ್ಲಿ ನೋಡ್ತಾನೆ, ಆಮ್ಯಾಗ ಹೇಳ್ತಾನೆ. ಓಕೆ, ಯಾವ ರೀತಿ ಅನ್ನೋದನ್ನು ನೋಡೋಣ. ಯುಧಿಷ್ಠಿರ sent him to fetch some water to drink. Nakula was glad when he got the place and saw that there was a pool. He was very thirsty himself and so thought of quenching his thirsty first before taking the water in the quire for his brother. But no sooner did he dip his hand in the transparent water, he heard a voice which said, "Stop, Nakula, do not drink, this pool belongs to me. O son of Madari, answer my question and then drink the water." Nakula was surprised but carried away by the intense thirsty and heedless the warning. He knelt down and began to drink the water. At once he began to feel terrible dizzy and he fell down to appearance dead. ಯುಧಿಷ್ಠಿರ ಸೆಂಟ್ ನೀರೆಲ್ಲಿದಾವೇನಪ್ಪ ಅಂತ ನೋಡು ಅಂತ ಹೇಳಿದರು. ಸೊ ಅದಕ್ಕೆ ನೀರು ನೋಡೋದಕ್ಕೆ ಯುಧಿಷ್ಠಿರ ಏನು ಮಾಡ್ತಾನೆ ಅಂತಂದರೆ, ಇಲ್ಲಿ ಹೇಳಿದಕ್ಕಾಗಿ ಈ ನಕುಲ ಏನು ಮಾಡ್ತಾನೆ ಅಂತಂದರೆ ಗಿಡವನ್ನು ಹತ್ತಾನೆ. ಗಿಡ ಹತ್ತಿಯಲ್ಲಿ ನಿಯರ್ ಬೈ ಎಲ್ಲಿದ್ದಾವೆ ಅನ್ನೋದನ್ನು ನೋಡ್ತಾನೆ. ಅದಕ್ಕೆ ನಕುಲ ಹೇಳ್ತಾನೆ, ಇಲ್ಲೇ ಸಮೀಪದಲ್ಲಿನೇ ಪಕ್ಷಿಗಳಿರೋದ್ರಿಂದ ಲಿಟಲ್ ಡಿಸ್ಟೆನ್ಸ್ದೊಳಗೆ ಇದ್ದಾವೆ. ಐ ಸಿ ವಾಟರ್ ಪ್ಲ್ಯಾಂಟ್ಸ್ ಆ್ಯಂಡ್ ಕ್ರೇನ್ಸ್. ಇಲ್ಲಿ ವಾಟರ್ ಪ್ಲ್ಯಾಂಟ್ಸ್ ಇದ್ದಾವೆ, ಕ್ರೇನ್ಸ್ ಇದ್ದಾವೆ, ಹೀಗಾಗಿ ದೇರ್ ಮಸ್ಟ್ ಸರ್ಟನ್ಲಿ ಬಿ ವಾಟರ್. ಖಂಡಿತವಾಗಿ ಅಲ್ಲಿ ಎಲ್ಲರೇ ಸಮೀಪದೊಳಗನ ನೀರಿದಾವ ಅಂತ ಅವನು ಊಹೆ ಮಾಡಿ ಹೇಳಿದ್ದಕ್ಕಾಗಿ ಏನು ಮಾಡ್ತಾನೆ ಅಂತಂದರೆ, ಇಲ್ಲಿ ಯುಧಿಷ್ಠಿರ ಸೆಂಟ್ ಟು ಫೈಂಡ್ ಸಮ್ ವಾಟರ್ ಟು ಡ್ರಿಂಕ್. ಒಂದಿಷ್ಟು ನೀರನ್ನು ತೆಗೆದುಕೊಂಡು ಬರೋದಕ್ಕೆ ಏನು ಮಾಡ್ತಾನೆ ಅಂತಂದರೆ ಯುಧಿಷ್ಠಿರ ಯಾರಿಗೆ ಕಳಿಸ್ತಾರೆ ಅಂತಂದರೆ ನಕುಲನನ್ನು ಕಳಿಸ್ತಾರೆ. ಓಕೆ, ನಕುಲ ವಾಸ್ ಗ್ಲೇಡ್. ನಕುಲನಿಗೆ ಅತಿ ಆನಂದ ಆಗಿತ್ತು. ವೆನ್ ಹಿ ಗಾಟ್ ದ ಪ್ಲೇಸ್. ನಕುಲ ನೀರು ತರೋದಕ್ಕೆ ಹೋಗ್ತಾನೆ. ಯಾವಾಗ ನೀರನ್ನು ಕಾಣ್ತಾನೆ ಅವನಿಗೆ ಬಹಳ ಆನಂದ ಆಯಿತು. ಹಿ ಗಾಟ್ ದ ಪ್ಲೇಸ್. ಯಾವಾಗ ಹಿ ಗಾಟ್ ದ ಪ್ಲೇಸ್, ಈ ಸ್ಥಳವನ್ನು ನೀರಿರುವಂಥ ಜಾಗ ಸಿಕ್ಕಾಗ ಅವನಿಗೆ ಬಹಳ ಸಂತೋಷವಾಯಿತು. ಆ್ಯಂಡ್ ಸಾ ದೇರ್ ವಾಸ್ ಫೂಲ್. ಓಕೆ, ಹಿ ವಾಸ್ ವೆರಿ ಥ್ರಸ್ಟಿ. ಅವನೂ ಕೂಡ ಏನಾಗಿದ್ದ ಅಂತಂದ್ರೆ ಅವನಿಗೂ ಕೂಡ ಬಹಳಷ್ಟು ಅತಿಯಾದ ಬಾಯಾರಿಕೆ ಆಗಿತ್ತು ಅವನಿಗೆ. ಹೌದಾ? ದಟ್ ದ ಕ್ವೆಂಚಿಂಗ್ ಹೀಸ್ ಥರ್ಸ್ಟಿ ಬಿಫೋರ್ ಟೇಕಿಂಗ್ ದ ವಾಟರ್ ಇನ್ ಕ್ವಯರ್. ಸೊ ಕ್ವಯರ್ದೊಳಗೆ ಅಂದರೆ ಬತ್ತಳಿಕೆ ಅಂತ ಕೇಳ್ತೀವಿ. ಈ ಬತ್ತಳಿಕೆಯಲ್ಲಿ ನೀರನ್ನು ತೆಗೆದುಕೊಳ್ಳೋಕ್ಕಿಂತ ಮೊದಲ ತನ್ನ ದಾಹವನ್ನು, ತನ್ನ ಬಾಯಾರಿಕೆಯನ್ನು ಆರಿಸ್ಕೋಬೇಕು ಅಂತಿಕೊಂಡು ಏನು ಮಾಡ್ತಾನೆ ಅಂತಂದರೆ ನೀರನ್ನು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಓಕೆ, ಇದಕ್ಕೆ ಕ್ವಯರ್ ಅಂತ ಕರೀತಾರೆ. ಇಲ್ಲಿ ಏನು ಕಾಣಿಸ್ತಾ ಇದೆ, ಇದು ಕ್ವಯರ್. ಕ್ವಯರ್ ಅಂದರೆ ಇದು ಬತ್ತಳಿಕೆ, ಬಾಣಗಳನ್ನು ಇಡುವಂಥ ಸ್ಥಳ. ಕ್ವಯರ್ ಹೀಸ್ ಬ್ರದರ್ ಬಟ್ ಸೂನರ್ ಡಿಡ್ ಡಿಪ್ ಹೀಸ್ ಹ್ಯಾಂಡ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್ ಹಿ ಹರ್ಡ್ ದ ವಾಯ್ಸ್. ಒಂದು ಈ ಟ್ರಾನ್ಸ್ಪರೆಂಟ್ ಆಗಿರುವಂತಹ ನೀರಿನೊಳಗೆ ಕೈಯನ್ನು ಡಿಪ್ ಮಾಡೋದಕ್ಕೆ, ನೀರಿನೊಳಗೆ ಕೈಯನ್ನು ಹಾಕೋದ್ರೊಳಗೆ ಒಂದು ಶಬ್ದವನ್ನು ಕೇಳಿಸ್ತದೆ. ಏನಂತ ಶಬ್ದ ಕೇಳಿಸ್ತದೆ ಅಂತಂದರೆ ಅದನ್ನು ಹೈಲೈಟ್ ಮಾಡ್ತೀನಿ. ಇದು ನಮಗೆ RCಯಲ್ಲಿ ಬರ್ತದೆ. ಸ್ಟಾಪ್ ನಕುಲಾ, ಸ್ಟಾಪ್ ನಕುಲಾ, ಡು ನಾಟ್ ಡ್ರಿಂಕ್. ಕುಡಿಬೇಡ, ನೀರನ್ನು ಕುಡಿಬೇಡ. ಸ್ಟಾಪ್ ನಕುಲಾ, ದಿಸ್ ಫೂಲ್ ಬಿಲಾಂಗ್ಸ್ ಟು ಮೀ. ಈ ಫೂಲ್ ಯಾರಿಗೆ ಸೇರಿದ್ದು? ನನಗೆ ಸೇರಿದ್ದು. ಹೌದಾ? ನೀರನ್ನು ಕುಡಿಬೇಡ ಅಂತ ಹೇಳ್ತಾನೆ. ಓ ಸನ್ ಆಫ್ ಮಾಧರಿ, ಆನ್ಸರ್ ಮೈ ಕ್ವೆಶನ್. ಮಾಧರಿ ಪುತ್ರನೇ, ನನ್ನ ಪ್ರಶ್ನೆಗೆ ಮೊದಲು ಉತ್ತರವನ್ನು ಕೊಡು. ದೆನ್ ಡ್ರಿಂಕ್ ದ ವಾಟರ್, ಆಮೇಲೆ ನೀರನ್ನು ಕುಡಿ ಅಂತ ಹೇಳ್ತದೆ. ಏನು?
ಓ ಸನ್ ಆಫ್ ಮಾದರಿ. ನೋಡ್ರಿ, ಮಾದರಿ ಮತ್ತು ಕುಂತಿ ಇಬ್ಬರು ಜನ ಪಾಂಡುರಾಜನಿಗೆ ಇಬ್ಬರು ಜನ ಹೆಂಡತಿರು. ಅದಕ್ಕೆ ಇಲ್ಲಿ ಹೇಳ್ತಾನೆ ಮಾದರಿ ಮಗ ಯಾರು ಅಂತಂದರೆ ನಕುಲ ಮತ್ತು ಸಹದೇವರು, ಇವರಿಬ್ಬರು ಜನ ಮಾದರಿ ಮಕ್ಕಳು. ಇನ್ನು ಅವ್ರು ಉಳಿದವರು 3 ಜನ ಯುಧಿಷ್ಠಿರ, ಭೀಮ, ಅರ್ಜುನ, ಇವರು ಕುಂತಿ ಪುತ್ರರು. ಇಲ್ಲಿ ಏನು ಹೇಳ್ತಾನೆ, ಓ ಸನ್ ಆಫ್ ಮಾದರಿ ಆನ್ಸರ್ ಮೈ ಕ್ವಶನ್ ದೆನ್ ಡ್ರಿಂಕ್ ದ ವಾಟರ್. ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸು, ಆಮೇಲೆ ನೀರು ಕುಡಿ ಅನ್ನುವಂಥ ಒಂದು ಭಾಷೆ, ಒಂದು ಶಬ್ದವನ್ನು ಕೇಳಿಸ್ತದೆ. ನಕುಲ ವಾಸ್ ಸರ್ಪ್ರೈಸ್ ಬಟ್ ಕ್ಯಾರಿಡ್ ಅವೇ ಬೈ ಹೀಸ್ ಇಂಟೆನ್ಸ್ ಥರ್ಸ್ಟಿ. ಸೊ ಹಿಡಲ್ಸ್, ಅವನು ಏನು ಮಾಡ್ತಾನೆ ಅಂತಂದರೆ ಹಿಡಲ್ ಮಾಡ್ತಾನೆ, ಅಂದರೆ ಯಾವುದೇ ರೀತಿಯಾಗಿ ಲಕ್ಷ್ಯವನ್ನು ಕೊಡೋದಿಲ್ಲ. ಓಕೆ, ಆ ವಾರ್ನಿಂಗ್ ಕಡೆಗೆ ಏನು ಎಚ್ಚರಿಕೆ ಸಂದೇಶ ಬರ್ತಿತ್ತೋ ಆ ವಾರ್ನಿಂಗ್ ಕಡೆಗೆ ಏನು ಮಾಡಲಿಲ್ಲ ಅಂತಂದರೆ ಯಾವುದೇ ರೀತಿಯಾದಂಥ ಲಕ್ಷ್ಯವನ್ನು ಗಮನವನ್ನು ಕೊಡದೆ ಏನು ಮಾಡ್ತಾನೆ ಅಂತಂದರೆ ಹೀ ನೆಲ್ಟ್ ಅಂತಂದರೆ ಏನು ಮಾಡೋದು, ಮೊಣಕಾಲನ್ನು ಊರಿ ಬಿಗೇನ್ ಟು ಡ್ರಿಂಕ್ ದ ವಾಟರ್. ಮೊಣಕಾಲು ಅಂತೇವಲ್ಲ ಅದನ್ನು ಊರಿ ಏನು ಮಾಡ್ತಾನೆ ಅಂತಂದ್ರೆ ನೀರು ಕುಡಿಯೋದಕ್ಕೆ ಪ್ರಾರಂಭ ಮಾಡ್ತಾನೆ. ಆ್ಯಟ್ ಒನ್ಸ್ ಹಿ ಬಿಗೇನ್ ಫೀಲ್ ಟೆರಿಬಲ್ ಡ್ರಜಿ. ಸೊ ಅವನಿಗೆ ನೀರು ಕುಡಿತಾ ಇದ್ದಂತಲೇ ಅವನಿಗೆ ಏನಪ್ಪ ಅಂತಂದ್ರೆ ಡ್ರಜಿ, ತೂಕಡಿಕೆಯನ್ನು ಬರೋದಕ್ಕೆ ಚಾಲು ಆಗ್ತದೆ. ಆ್ಯಂಡ್ ಹಿ ಫೇಲ್ ಡೌನ್ ಅಪಿಯರೆನ್ಸ್ ಡೆಡ್. ಸೊ ಹೆಂಗೆ ಬಿದ್ದ ಅಂತಂದರೆ ಸತ್ತವ್ರ ಹಾಗೆ ಒಮ್ಮಿಂದೊಮ್ಮೆಲೆ ಆ ನೀರನ್ನು ಕುಡಿದ ನಂತರ ಫುಲ್ ತೂಗಡಿಕೆ ಬರ್ತದೆ, ನಿದ್ದೆ ಬಂದಂಗೆ ಆಗ್ತದೆ, ಡ್ರಜ್ಜಿ ಆಗ್ತದೆ ಮತ್ತು ಜಾರಿ ಅಲ್ಲಿ ಬಿದ್ದು ಬಿಡ್ತಾನೆ. ಸೊ ಈ ರೀತಿಯಾಗಿ ಮೊದಲನೇ ಪ್ಯಾರಾಗ್ರಾಫ್ದೊಳಗೆ ಏನಾಗ್ತದೆ ಅಂತಂದ್ರೆ ನಕುಲ ಹೋದವ ಬರಲಿಲ್ಲ. ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಅ ಲಾಂಗ್ ಟೈಮ್ ಯುಧಿಷ್ಠಿರ ಸೆಂಟ್ ಸಹದೇವ. ಯಾವಾಗ ಈ ನಕುಲ ಬರಲಿಲ್ಲ ಅವಾಗ ಯಾರನ್ನ ಕಳಿಸ್ತಾನೆ ಅಂತಂದರೆ ಸಹದೇವನನ್ನು ಕಳಿಸ್ತಾನೆ. ಟು ಸಿ ವಾಟ್ ದ ಮ್ಯಾಟರ್ ವಾಸ್, ಏನು ವಿಷಯ ಅನ್ನೋದನ್ನು ತಿಳಿದುಕೊಂಡು ಪಾಪ. ಯಾಕೆ ಸಹದೇವ, ನೋಡು ನಕುಲ ಎಷ್ಟೊತ್ತಿಗೆ ಆಗಲೇ ಬರಬೇಕಾಗಿತ್ತು, ಯಾಕೆ ಬರಲಿಲ್ಲ ನೋಡು ಏನು ವಿಷಯ ಅಂತ ತಿಳಿದುಕೊಂಡು ಬರೋದಕ್ಕೆ ನಕುಲ ಬರಲಿಲ್ಲ. ಅದಕ್ಕಾಗಿ ಸಹದೇವನನ್ನು ಯುಧಿಷ್ಠಿರ ಕಳಿಸ್ತಾನೆ. ಸಹದೇವ ಆಲ್ಸೋ ಇಗ್ನೋರ್ಡ್. ಸಹದೇವನು ಕೂಡ ಏನು ಮಾಡ್ತಾನೆ ಅಂತಂದರೆ ಈ ವಾರ್ನಿಂಗನ್ನು ಏನು ಕೇಳಿಸ್ತದೆ ಈ ವಾರ್ನಿಂಗನ್ನು ಇಗ್ನೋರ್ ಮಾಡ್ತಾನೆ, ಯಾವುದೇ ರೀತಿಯಾಗಿ ಲಕ್ಷ್ಯ ಕೊಡಲಿಲ್ಲ. ಅದಕ್ಕೆ ಹಿ ಡ್ರ್ಯಾಂಕ್ ದ ವಾಟರ್ ಆ್ಯಂಡ್ ಅಟ್ ಒನ್ಸ್ ಡ್ರಾಪ್ ಡೌನ್. ಯಾವಾಗ ಈ ನಕುಲನು ವಾರ್ನಿಂಗನ್ನು ಇಗ್ನೋರ್ ಮಾಡಿದ್ದನೋ ಅದೇ ರೀತಿ ಸಹದೇವನು ಕೂಡ ಏನು ಮಾಡ್ತಾನೆ ಅಂತಂದರೆ ನೀರನ್ನು ಕುಡಿತಾನೆ ಮತ್ತು ಅಲ್ಲೇ ಡ್ರಾಪ್ ಡೌನ್ ಆಗಿ ಕೆಳಗೆ ಅಲ್ಲೇ ಅವನ ಪಕ್ಕದಲ್ಲೇ ಬೀಳ್ತಾನೆ. ವೆನ್ ಸಹದೇವ ಟು ಫೇಲ್ ಟು ರಿಟರ್ನ್. ಯಾವಾಗ ಸಹದೇವನು ಕೂಡ ಬರೋದಕ್ಕೆ ರಿಟರ್ನ್ ಆಗಿ ಬರೋದಕ್ಕೆ ಲೇಟ್ ಮಾಡಿದನೋ ಆವಾಗ ಯುಧಿಷ್ಠಿರ ಸೆಂಟ್ ಅರ್ಜುನ. ನೆನಪಿರಲಿ, ಎಲ್ಲದರೊಳಗೆ ಶ್ರೇಷ್ಠ ಧನುರ್ಧಾರಿ ಗಾಂಡೀವಧಾರಿ ಅರ್ಜುನ ಅಂತ ಕರೀತಾರೆ ಇವನನ್ನು. ಓಕೆ, ಈ ಯಾವಾಗ ನಕುಲ ಮತ್ತು ಸಹದೇವರು ಬರಲಿಲ್ವೋ ಆವಾಗ ಯುಧಿಷ್ಠಿರ ಮೂರನೇದಾಗಿ ಯಾರನ್ನ ಕಳಿಸ್ತಾನೆ ಅಂತಂದರೆ ಅರ್ಜುನನನ್ನು ಕಳಿಸ್ತಾನೆ. ಸಿ ವೆದರ್ ದ ಬ್ರದರ್ಸ್ ಹ್ಯಾಡ್ ಮೆಟ್ ವಿತ್ ಎನಿ ಡೇಂಜರಸ್. ನೋಡು ನಮ್ಮ ಸಹೋದರರು ಯಾವುದಾದರೂ ಅಪಾಯಕ್ಕೆ ಸಿಲುಕಾಕೊಂಡಿದ್ದಾರಾ ಅನ್ನೋದನ್ನು ನೋಡಿ ಬಾಪ ಅಂತ ಹೇಳಿ ಕಳಿಸ್ತಾರೆ. ಅರ್ಜುನ ವೆಂಟ್ ಸ್ವಿಫ್ಟ್ಲಿ. ಅರ್ಜುನ ಹೇಗೆ ಹೋಗ್ತಾನೆ ಅಂತಂದ್ರೆ ಅತಿ ಸ್ವಿಫ್ಟ್ಲಿ ಅಂತಂದರೆ ಶೀಘ್ರವಾಗಿ ವೇಗವಾಗಿ ಹೋಗ್ಬೋದು. ಹೀ ಸಾ ಹೀಸ್ ಬ್ರದರ್ ಲೈಯಿಂಗ್ ಡೆಡ್ ನಿಯರ್ ದ ಫೂಲ್. ಅಲ್ಲಿ ಹೋಗಿ ನೋಡ್ತಾನೆ ಆ ಫೂಲ್ ಹತ್ರ ಏನಾಗಿದ್ರು ಅಂತಂದ್ರೆ ಲೈಯಿಂಗ್ ಡೆಡ್, ಸತ್ತು ಬಿದ್ದಿದ್ರು, ಡೆಡ್ ನಿಯರ್ ದ ಫೂಲ್. ಹಾರ್ಟ್ ಬ್ರೋಕನ್ ವಿತ್ ಅ ಗ್ರೀಫ್. ಬಹಳ ದುಃಖದಿಂದ ಏನಪ್ಪ ಅಂತಂದ್ರೆ ಹೃದಯ ವಿಕಾರ ಆಗ್ತದೆ. ಹಿ ವಾಂಟೆಡ್ ಟು ಅವೇಂಜ್ ದೇರ್ ಡೆತ್. ಸೊ ತನ್ನ ಈ ಅವೇಂಜ್ ಅಂತಂದ್ರೆ ಸೇಡು ತೀರಿಸಿಕೊಳ್ಳೋದು. ಏನು ಮಾಡ್ತಾನೆ ಅಂತಂದರೆ ಯಾರು ಈ ರೀತಿ ಮಾಡಿದ್ದಾರೆ ಅವರ ಮೇಲೆ ಸೇಡು ತೀರಿಸ್ಕೋಬೇಕು ಅಂತ ಏನು ಮಾಡ್ತಾನೆ, ಅವೇಂಜ್ ತೀರ್ಸ್ಕೋದಕ್ಕೆ ಇದು ಮಾಡ್ತಾನೆ. ಹವೆವರ್ ಹಿ ವಾಸ್ ಓವರ್ವೈಲ್ಮಿಂಗ್ ಬೈ ಮಾನ್ಸ್ಟರ್ಸ್ ಥರ್ಸ್ಟಿ. ಅವನಿಗೂ ಕೂಡ ಬಹಳಷ್ಟು ಬಾಯಾರಿಕೆ ಆಗಿತ್ತು. ವಿಚ್ ಕಂಪೆಲ್ಡ್ ಹಿಮ್ ಟವರ್ಡ್ ದ ಬ್ಯಾಟಲ್ ಫುಲ್. ಅವನು ಕೂಡ ಆ ಫುಲ್ ಕಡೆಗೆ ಹೋಗೋದಕ್ಕೆ ಆಯಿತು. ಹೀಗಾಗಿ ಅವನು ಕೂಡ ಫುಲ್ ಕಡೆಗೆ ಅರ್ಜುನನ ಸಹಿತ ಹೋಗ್ತಾನೆ. ಯಾವ ರೀತಿ ಸೇಡು ತೀರಿಸ್ಕೊಂಡೋ ಇಲ್ಲೋ ಅನ್ನೋದನ್ನು ನಾಳೆ ಅವಧಿಯೊಳಗೆ ಮುಂದಿನ ಕ್ಲಾಸ್ನೊಳಗೆ ನೋಡೋಣ. ಥ್ಯಾಂಕ್ ಯು. ಎಲ್ಲರೂ ಕೂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ನಾನು ಮಾಡುವಂಥ ಎಲ್ಲ ವಿಡಿಯೋಸ್ಗಳು ನಿಮಗೆ ಬಂದುಬಿಡ್ತವೆ. ಜೊತೆಗೆ ಮಾಡುವಂಥ ಎಲ್ಲ ನೋಟಿಫಿಕೇಷನ್ಸ್ಗಳ ಮೇಲೆ ಕ್ಲಿಕ್ ಮಾಡಿರಿ, ಎಲ್ಲ ನೋಟಿಫಿಕೇಷನ್ಸ್ಗಳು ಬಂದು ಮುಡ್ತವೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.